ವೃಷಭ ರಾಶಿಯವರ ಜುಲೈ ತಿಂಗಳಿನ ಭವಿಷ್ಯ ಹೇಗಿದೆ? ನಿಮ್ಮ ಜೀವನದಲ್ಲಿ ಇದೇ ಒಂದು ಜುಲೈ ತಿಂಗಳಿನಲ್ಲಿ ದೊಡ್ಡ ಬಿರುಗಾಳಿಯಾದರೆ ಸಂಭವಿಸಲಿದೆ. ಅದೇ ರೀತಿ ಜುಲೈ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಪರಿಹಾರಗಳು, ವೃಷಭ ರಾಶಿಯವರು ಯಾವೆಲ್ಲ ಪರಿಹಾರಗಳನ್ನು ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಮತ್ತು ದೊಡ್ಡ ಬಿರುಗಾಳಿ ಸಂಭವಿಸಲಿದೆ. ಅದರ ಬಗ್ಗೆನೂ ಸಹ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಭಾರಿ ಧನಲಾಭ ಪ್ರಾಪ್ತಿಯಾಗಲಿದೆ. ನೀವು ಪಟ್ಟಂತಹ ಪ್ರತಿ ಕಷ್ಟಕ್ಕೂ ಸಹ ಪ್ರತಿಫಲ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ವೃಷಭ ರಾಶಿಯವರು ನೀವು ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಗ್ರಹ ಪ್ರಭಾವ ನಿಮ್ಮ ಮೇಲೆ ಇರಲಿದೆ. ಶುಕ್ರ ಗ್ರಹ ಎಂದರೆ ಸೌಂದರ್ಯ, ಐಷಾರಾಮಿ ಜೀವನ, ಪ್ರೀತಿ ಮತ್ತು ಅಪಾರ ಸಂಪತ್ತಿಗೆ ಸಂಕೇತವಾಗಿರುತ್ತೆ. ಅದೇ ರೀತಿ ಗುರುವು ನಿಮ್ಮ 3ನೇ ಮತ್ತು 4ನೇ ಮನೆಯಲ್ಲಿ ವಿಶೇಷವಾದ ದೃಷ್ಟಿ ಬೀರಲಿದ್ದಾರೆ. ನಂತರ ಇದರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಮತ್ತು ಕುಟುಂಬದಲ್ಲಿ ಸಂತೋಷದ ಕ್ಷಣಗಳನ್ನು ನೀವು ಕಾಣಬಹುದಾಗಿರುತ್ತೆ. ನಂತರ ನಕ್ಷತ್ರಗಳ ಬಗ್ಗೆ ನಾವು ಈಗ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಮೊದಲಿಗೆ ಕೃತಿಕಾ ನಕ್ಷತ್ರದವರಿಗೆ ಜುಲೈನಲ್ಲಿ ನಿಮಗೆ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದವರಿಗೆ. ಹೌದು, ನಿಮ್ಮಲ್ಲಿರುವ ನಾಯಕತ್ವಕ ಗುಣ ಇರುತ್ತಲ್ಲ, ಅದು ಹೆಚ್ಚಳಕ ಆಗುತ್ತೆ. ನಂತರ ಸನ್ಮಾನ, ಗೌರವ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದವರಿಗೆ. ನಂತರ ರೋಹಿಣಿ ನಕ್ಷತ್ರದವರಿಗೆ ಪ್ರೀತಿ ಮತ್ತು ಕೌಟುಂಬಿಕ ಸಂತೋಷ ಹೆಚ್ಚಾಗ್ತಕ್ಕಂಥದ್ದು. ನಂತರ ಈ ಹಿಂದೆ ಅಪೂರ್ಣವಾಗಿರ್ತಕ್ಕಂತಹ ಕೆಲಸಗಳೆಲ್ಲ ಈಗ ಪೂರ್ಣ ಆಗ್ತಕ್ಕಂಥ ಕಾಲ ಆದರೆ ಬಂದಿರತಕ್ಕಂಥದ್ದು. ನಂತರ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಧೈರ್ಯ, ಸಾಹಸಗಳು ಹೆಚ್ಚಾಗುತ್ತೆ. ಹೌದು, ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರಲ್ಲೂ ಸಹ ಜಯವನ್ನು, ಸಾಹಸಿಯಾಗಿ ಆ ಒಂದು ಕೆಲಸವನ್ನು ನೀವು ಪೂರ್ಣಗೊಳಿಸ್ತೀರಾ. ನಂತರ ಹಣಕಾಸಿನಲ್ಲಿ, ಭೂಮಿಯಲ್ಲಿ ಅಪಾರವಾದ ಲಾಭ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಈ ಹಿಂದೆ ವೃತ್ತಿ ಜೀವನದಲ್ಲಿ ಲಾಭ ಆದರೆ ನಿಮಗೆ ಸಿಗ್ತಿರಲಿಲ್ಲ. ನೀವು ತುಂಬ ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಯೋಚನೆಯನ್ನು ಮಾಡಿದ್ರ. ಆದರೆ ಇದೇ ಜುಲೈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ. ಸರ್ಕಾರಿ ಕೆಲಸದವರಿಗೆ ಇದು ಶುಭ ಫಲಗಳ ಸುದ್ದಿ ಅಂತಲೇ ಹೇಳ್ಬೋದಾಗಿರುತ್ತೆ. ಸರ್ಕಾರಿ ಕೆಲಸ ಮಾಡೋರಿಗೆ ಇದೇ ಜುಲೈ ತಿಂಗಳಿನಲ್ಲಿ ಭಾರಿ ಅದೃಷ್ಟ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಿಮಗೆ ತಕ್ಕ ವೇತನೆಯನ್ನು ಹೆಚ್ಚಳಿಕೆ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಹೌದು, ಸಾಮರ್ಥ್ಯವನ್ನು ಗುರುತಿಸ್ತಾರೆ ಮತ್ತು ಮೇಲಧಿಕಾರಿಗಳ ಕೆಲಸಕ್ಕೆ ನಿಮ್ಮನ್ನು ನೇಮಕ ಮಾಡ್ತಕ್ಕಂಥ ಸಾಧ್ಯತೆಗಳು ಸಹ ಹೆಚ್ಚಿರ್ತಕ್ಕಂಥದ್ದು. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಇದು ಶುಭ ಸುದ್ದಿ ಅಂತಲೇ ಹೇಳ್ಬೋದಾಗಿರುತ್ತೆ. ನಿಮ್ಮ ಸಲಹೆಗಾಗಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಹೌದು, ಇಷ್ಟು ದಿನ ನಿಮ್ಮನ್ನು ದೂಷಿಸಿರ್ತಕ್ಕಂಥವ್ರು, ನಿಮ್ಮ ಕೆಲಸವನ್ನು ದಡ್ಡತನ ಎಂದು ದೂಷಿಸಿದವರು ಈಗ ನಿಮ್ಮ ಸಲಹೆಯನ್ನೇ ಹುಡುಕಿಕೊಂಡು ಬರ್ತಕ್ಕಂತಹ ಕಾಲ ಆದರೆ ಬರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದ ಯೋಜನೆಗಳು ನಿಮ್ಮ ಕೈ ಸೇರಲಿದೆ. ಹೌದು, ನಂತರ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನೀವು ಯಾರ ಮಾತನ್ನು ಸಹ ತುಂಬ ನಂಬಬೇಡಿ. ಹೌದು, ಬೇರೆಯವರ ಜೊತೆ ಹೆಚ್ಚು ಮಾತನಾಡಬೇಡಿ. ಯಾರೊಂದಿಗೂ ವಾಗ್ವಾದ ಮಾಡಬೇಡಿ. ಅಂತಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಜಗಳ ಮಾಡ್ತಕ್ಕಂಥದ್ದು, ವಾಗ್ವಾದಕ್ಕೆ ಇಳಿಯತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡಬೇಡಿ. ಉತ್ತಮ ವೇತನ ಇರುವ ಉದ್ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಯಾರನ್ನ ಅಂತಂದರೆ ಯಾರ್ಯಾರು ಉದ್ಯೋಗ ಅವಕಾಶಗಳಿಗೋಸ್ಕರ ಕಾಯ್ತಿದ್ರೋ, ನಿರುದ್ಯೋಗಿಗಳಾಗಿದ್ರೋ, ನಿಮ್ಮನ್ನು ಉತ್ತಮ ವೇತನ, ನಿಮ್ಮ ಕೆಲಸಕ್ಕೆ ತಕ್ಕಂತಹ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಹ ಉದ್ಯೋಗ ಆದರೆ ಇದೀಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಆರಂಭದಲ್ಲಿ ವೇತನ ಕಡಿಮೆ ಇದ್ದರೂ ಸಹ ಆ ಒಂದು ಉದ್ಯೋಗವನ್ನು ನೀವು ಬಿಡಬೇಡಿ. ಹೌದು, ಕಡಿಮೆ ಸಂಬಳ, ಈ ಕೆಲಸ ನನಗೆ ಬೇಡ ಅಂತ ಹೇಳಿ ಯೋಚನೆ ಮಾಡಬೇಡಿ. ಚಿಕ್ಕ ಕೆಲಸ, ಕಡಿಮೆ ಸಂಬಳ ಇರ್ತಕ್ಕಂಥ ಕೆಲಸ ಸಿಕ್ಕಿದ್ರೂ ಸಹ ಅದನ್ನು ಮಾಡಿ. ಹೌದು, ನೀವು ಮಾಡ್ತಕ್ಕಂತಹ ಸಣ್ಣ ಕೆಲಸ ನಿಮ್ಮ ಜೀವನದ ಮೊದಲನೇ ಮೆಟ್ಟ ಆಗಿರುತ್ತೆ. ವ್ಯಾಪಾರದಲ್ಲಿ ಇರೋರಿಗೆ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನೀವು ಹಾಕಿದ ಬಂಡವಾಳ ಇದೀಗ 2ರಿಂದ 3 ಪಟ್ಟು ಹೆಚ್ಚು ಲಾಭ ಆದರೆ ಕೊಡ್ತಕ್ಕಂತಹ ಕಾಲ ಆದರೆ ಇರ್ತಕ್ಕಂಥದ್ದು. ನಿಮ್ಮ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ
ಬೇರೆಯವರನ್ನು ಬೇಗ ನಂಬುತ್ತೀರಾ. ಹೌದು. ಯಾರಿಗೂ ಸಹ ಹಣದ ಸಹಾಯವನ್ನು ಮಾಡಬೇಡಿ ಈ ತಿಂಗಳಿನಲ್ಲಿ. ಹೌದು, ನಿಮ್ಮ ದೌರ್ಬಲ್ಯ ಹೇಳಿದ್ನಲ್ಲ, ಬೇರೆಯವ್ರನ್ನ ಅತಿ ಬೇಗ ನಂಬಿಡ್ತೀರಾ. ಅವರು ಮೋಸ ಮಾಡ್ತಿದ್ರೆ ಅಂತಕ್ಕಂತಹ ಅರಿವು ಸಹ ನಿಮಗೆ ಇರೋದಿಲ್ಲ. ಹಾಗಾಗಿ ಹಣದ ಸಹಾಯ ಕೇಳಿ ನಿಮ್ಮ ಮುಂದೆ ಯಾರಾದರೂ ಬಂದರೂ ಸಹ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಹಣ ಯಾರಿಗೂ ಸಹ ಕೊಡ್ತಕ್ಕಂಥದ್ದು ಒಳ್ಳೆಯದಿರೋದಿಲ್ಲ ಈ ತಿಂಗಳಿನಲ್ಲಿ. ಒಪ್ಪಂದಗಳನ್ನು ಮಾಡಬೇಡಿ. ನಂತರ ಲಾಭದ ಗುಟ್ಟನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ ಮತ್ತು ನಿಮ್ಮ ಮುಂದಿನ ಯೋಚನೆಗಳನ್ನು, ನಿಮ್ಮ ಮುಂದೆ ಮಾಡ್ತಕ್ಕಂಥ ಕೆಲಸಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಈ ತಿಂಗಳು ಸಿಗುವ ಲಾಭವನ್ನು ಭವಿಷ್ಯಕ್ಕಾಗಿ ಉಳಿತಾಯವನ್ನು ಮಾಡಿ. ಹೌದು, ಈ ತಿಂಗಳಿನಲ್ಲಿ ವ್ಯಾಪಾರದಲ್ಲಿ ಧನಲಾಭ ಹೆಚ್ಚಾಗಲಿದೆ. ಹಾಗೆ ಬಂದಿರತಕ್ಕಂತಹ ಲಾಭವನ್ನು ಅನಗತ್ಯ ಖರ್ಚುಗಳಿಗಾಗಿ ಬಳಕೆ ಮಾಡಬೇಡಿ. ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡಿ. ನೀವು ವಾಹನ ಮಾರಾಟಗಾರರಾಗಿದ್ದರೆ ಹಳೆ ವಾಹನವನ್ನು ಇದೀಗ ನೀವು ಮಾರಿದ್ರೆ ನಿಮಗೆ ಹೆಚ್ಚಿನ ಲಾಭ ಆದರೆ ಸಿಗ್ತಕ್ಕಂಥದ್ದು. ಗ್ರಾಹಕರೊಂದಿಗೆ ಯಾವತ್ತೂ ಸಹ ನೀವು ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಹೌದು, ನಿಮ್ಮ ಕೋಪವೇ ನಿಮ್ಮ ದೊಡ್ಡ ಶತ್ರು ಆಗಿರ್ತಕ್ಕಂಥ ಕಾರಣದಿಂದಾಗಿ ಆದಷ್ಟು ಕೋಪವನ್ನು ಕಡಿಮೆ ಮಾಡಿ ಶಾಂತಿಯಾಗಿರಿ. ನಂತರ ನಿಮ್ಮ ಜೀವನದಲ್ಲಿ ಇದೀಗ ಧನಲಾಭ ಪ್ರಾಪ್ತಿಯಾಗಲಿದೆ. ಬೇರೆ ಬೇರೆ ದಾರಿಗಳಿಂದ ನಿಮಗೆ ಹೆಚ್ಚು ಹಣ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು, ಹಣ ಬರ್ತಕ್ಕಂತಹ ದಾರಿಗಳು ಸಹ ಹೆಚ್ಚಾಗ್ತಕ್ಕಂಥದ್ದು. ನೀವು ಈ ಹಿಂದೆ ಯಾರಿಗಾದರೂ ಸಾಲವಾಗಿ ನೀಡಿದ್ದ ಹಣ ಈ ತಿಂಗಳಲ್ಲಿ ನಿಮ್ಮ ಕೈ ಸೇರಲಿದೆ. ಹೌದು, ಹಣಕಾಸಿನ ವಿಚಾರದಲ್ಲಿ ವಾಗ್ವಾದ ಬೇಡ. ಹೌದು, ನಂತರ ಶುಕ್ರ ಗ್ರಹದ ಪ್ರಭಾವದಿಂದ ಬರವಣಿಗೆ, ಚಿತ್ರಕಲೆ ಈ ವಿಭಾಗಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಫಲಗಳಾದರೆ ಸಿದ್ಧಿಯಾಗ್ತಕ್ಕಂಥದ್ದು. ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಬರಲಿದೆ ಅಂತ ಹೇಳಿದೆ. ಸೊ ಅದು ಏನು ಅಂತಂದರೆ, ಕಪಟಿ ಜನರು ನಿಮ್ಮ ಸೋಲಿಗಾಗಿ ಕಾಯುತ್ತಿದ್ದಾರೆ. ನಿಮ್ಮ ಪ್ರಾಣ ಸ್ನೇಹಿತರು ಇದೀಗ ನಿಮಗೆ ಮೋಸ ಮಾಡೋದಕ್ಕೆ ಕಾಯ್ತಿದ್ದಾರೆ. ಹೌದು, ನೀವು ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಸ್ನೇಹಿತರನ್ನು, ನಿಮ್ಮ ಜನರನ್ನು, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಜೆಗಳನ್ನು ಹೆಚ್ಚು ನಂಬಬೇಡಿ. ಹೌದು, ತಿನ್ನುವ ಆಹಾರ, ನಂತರ ಭೇಟಿಯಾಗುವ ಜನರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನೀವು ಖರೀದಿಸಿದ ವಸ್ತುಗಳನ್ನು ಬೇರೆಯವರಿಗೆ ತೋರಿಸುವುದನ್ನು ನಿಲ್ಲಿಸಿ. ಹೌದು, ತುಂಬ ಜನ ಈ ರೀತಿ ಮಾಡ್ತಿರ್ತಾರೆ. ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ವಸ್ತುಗಳನ್ನು ಖರೀದಿ ಮಾಡಿರ್ತಾರೆ, ಅದನ್ನು ಬೇರೆಯವರಿಗೆ ಅದನ್ನು ಭಾವಚಿತ್ರವನ್ನು ತೋರಿಸ್ತಕ್ಕಂಥದ್ದು. ಸೊ ಆ ರೀತಿ ಮಾಡಬಾರದಾಗಿರುತ್ತೆ. ನಂತರ ಯೋಜನೆಗಳನ್ನು ಗುಪ್ತವಾಗಿರಿಸಿ. ವೃತ್ತಿಯಲ್ಲಿ ದೈವಿಕ ಕಾಂತಿಯಾದರೆ ಮೂಡಲಿದೆ ಇದೇ ತಿಂಗಳು. ಹೌದು, ನಂತರ ಆರೋಗ್ಯ ಸುಧಾರಣೆಯಾಗಲಿದೆ. ತಂಪು ಪಾನೀಯಗಳನ್ನು ಸೇವಿಸೋದರಲ್ಲೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ವೃಷಭ ರಾಶಿಯವರು. ನಂತರ ಮಾನಸಿಕ ಒತ್ತಡ ಹೆಚ್ಚಳ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಪ್ರತಿದಿನ ಧ್ಯಾನ, ಯೋಗವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೂ ನೀವು ಕಾಣ್ತೀರಾ. ಮದುವೆಗೆ ಹೊಸ ಸಂಬಂಧಗಳು ಹುಡುಕಿಕೊಂಡು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅವಿವಾಹಿತರಿಗೆ. ವಿವಾಹಿತರ ಸಂಬಂಧದಲ್ಲಿ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಮಾತನಾಡುವಾಗ. ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಹಾಕಿ ನಿರ್ಲಕ್ಷ್ಯ ಮಾಡಬೇಡಿ. ಹೌದು, ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿಯರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗಿರುತ್ತೆ. ಅದು ಎಲ್ಲದಕ್ಕಿಂತ ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕೆಲಸ ಆಗಿರುತ್ತೆ. ವಿದ್ಯಾರ್ಥಿಗಳು ನಿಮ್ಮ ಏಕಾಗ್ರತೆ ಓದಿನ ಮೇಲೆ ಇರಿಸಿ. ನಿಮ್ಮ ದಾರಿ ತಪ್ಪಿಸುವ ಸಲಹೆಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹಾಗಾಗಿ ಯಾವುದಕ್ಕೂ ಸಹ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ಏಕಾಗ್ರತೆಯನ್ನೆಲ್ಲ ಓದಿನ ಮೇಲೆ ಮಾತ್ರನೇ ಇರಿಸಿ. ಹೌದು, ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುತ್ತಿರುವ ವಿದ್ಯಾರ್ಥಿಗಳು ಬೆಳಗ್ಗೆನೆ ಬೇಗ ಎದ್ದು ಓದೋದ್ರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ನಂತರ ವೃಷಭ ರಾಶಿಯವರು ಮಾಡ್ತಕ್ಕಂತಹ ಪರಿಹಾರಗಳು ಈ ತಿಂಗಳಲ್ಲಿ, ಜುಲೈ ತಿಂಗಳಿನಲ್ಲಿ ಏನೇನು ಪರಿಹಾರಗಳನ್ನು ಮಾಡಬೇಕಾಗಿರುತ್ತೆ ಬನ್ನಿ ಈಗ ತಿಳಿಸ್ಕೊಡ್ತೀನಿ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ, ಸ್ನಾನ ಆದ ಬಳಿಕ ತಿಳಿ ಬಣ್ಣದ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿದರೆ ಹೆಚ್ಚು ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಪ್ರತಿದಿನ ಮನೆ ದೇವರ ಪೂಜೆಯನ್ನು ಮಾಡಿ. ಪ್ರತಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿ ದೇವರನ್ನು, ದುರ್ಗಾ ಪರಮೇಶ್ವರಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ದೇವಿಯ ಸಾನ್ನಿಧ್ಯಕ್ಕೆ ಹೋಗೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಹೂಗಳನ್ನು ಅರ್ಪಿಸಿ. ನಂತರ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದ್ರೂ ಸಹ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಿ ಮಾಡ್ಕೊಳ್ತೀರಾ. ನಂತರ
ಬಿಳಿ ಬಣ್ಣದ ಹಸುವಿಗೆ ಹುಲ್ಲು ಅಥವಾ ಬೆಲ್ಲವನ್ನು ತಿನ್ನಿಸಿದ್ರು ಸಹ ಹೆಚ್ಚಿನ ಫಲಗಳಾದರೆ ಸಿದ್ಧಿಯಾಗ್ತಕ್ಕಂಥದ್ದು. ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರ. ಉಪವಾಸ ಮಾಡಿದ್ರೂ ಸಹ ಒಳ್ಳೆಯದು ಪ್ರತಿ ಮಂಗಳವಾರ ದಿನದಂದು. ಕಪ್ಪು ಶ್ವಾನಕ್ಕೆ ಆಹಾರ ನೀಡಿ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರ. ಅದೇ ರೀತಿ ದಾನವನ್ನು ಮಾಡಿದ್ರೂ ಸಹ ಹೆಚ್ಚು ಫಲಗಳಾದರೆ ಸಿದ್ಧಿಯಾಗತ್ತೆ. ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ನಿಜವಾದ ದೇವರಾದ ನಿಮ್ಮ ತಂದೆ ತಾಯಿಯವರ ಪಾದ ಮುಟ್ಟಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಯಶಸ್ಸನ್ನೇ ನೀವು ಕಾಣ್ತಕ್ಕಂತಹ ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದು ಜುಲೈ ತಿಂಗಳ ವೃಷಭ ರಾಶಿಯವರ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.